ಇವತ್ತು ನಾವಿಲ್ಲೇ ಮಲ್ಗೋಣ, ಸರಿನಾ? ಅಮ್ಮ ನಾವ್ ಯಾಕಮ್ಮ ಇಲ್ಲಿ ಮಲ್ಗಬೇಕು? ನಾವ್ ಅಪ್ಪನ ರೂಮಲ್ಲೇ ಮಲ್ಗೋಣ ಅಮ್ಮ. ಪುಟ್ಟ, ಇವತ್ ಒಂದು ದಿನ ನಾವಿಲ್ಲೇ ಮಲ್ಗೋಣ, ಸರಿನಾ? ಬಾ ಮಲ್ಕೋ. ಅಮ್ಮ ಅಪ್ಪನ ರೂಮಲ್ಲೇ ಮಲ್ಗೋಣ ಬಾ ಅಮ್ಮ. ಇಲ್ಲಿ ಬೇಡ ಅಮ್ಮ ಮಲ್ಕೋದು. ಚಿನ್ನು, ಬಾಯ್ಲಿ. ಇವತ್ತು ಒಂದಿನ ಚಿನ್ನು ಹಠ ಮಾಡಬಾರ್ದಲ್ವಾ? ಇಲ್ಲೇ ಮಲ್ಗೋಣ ಪ್ಲೀಸ್. ಇಲ್ಲ ಅಮ್ಮ, ನಾವಿಬ್ರು ಅಪ್ಪನ ರೂಮಲ್ಲೇ ಮಲಗ್ಬೇಕಮ್ಮ. ಇದೊಳ್ಳೆ ಪಜಿತಿ ಆಯ್ತಲ್ಲ. ನಾನು ಸುಶಾಂತ್ ಎಲ್ಲ ಒಟ್ಟಿಗೆ ಮಲ್ಗೋದು. ಸುಮ್ನೆ ನಾಳೆ ದಿನ ತೊಂದ್ರೆ ಆಗುತ್ತಲ್ಲ. ಸಡನ್ ಆಗಿ ಹೋಗಿ ಮಲ್ಗಕ್ಕೂ ಆಗಲ್ಲ. ಏನ್ ಮಾಡೋದೀಗ? ರಾಘವ್ ಕರೆದಿದ ತಕ್ಷಣ ಹೋದ್ರೆ ನನ್ ಮೇಲೆ ತಪ್ಪು ತಿಳ್ಕೊತಾರೆ. ಏನ್ ಮಾಡೋದು? ಅಮ್ಮ ಏನಮ್ಮ ಯೋಚನೆ ಮಾಡ್ತೀಯಾ? ಬಾರಮ್ಮ ಅಪ್ಪನ ರೂಮಲ್ಲಿ ಮಲ್ಗೋಣ. ಏನಿದು ಮಗು ಸುಶಾಂತ್ ರೂಮಲ್ಲಿ ಮಲ್ಗೋಣ ಬಾ ಅಂತ ಕರೀತಿದ್ದಾನಲ್ಲ. ಅರ್ಚನಾ ಇಲ್ಲಿ ಶಾಂತಿಯಾಗಿ ಆಕ್ಟ್ ಮಾಡಕ್ ತಾನೇ ಬಂದಿದ್ದಾಳೆ. ಅಲ್ಲಿ ಸುಶಾಂತ್ ರೂಮಲ್ಲಿ ಆ ತಾಟ್ಕಿತ್ತಿ ಮಂತ್ರ ಬೇರೆ ಇದ್ದಾಳೆ. ಈ ಸಮಸ್ಯೆ ಎಲ್ಲಿ ದೊಡ್ಡದಾಗುತ್ತೋ ಏನಾಗುತ್ತೋ. ಅರ್ಚನಾನ ಇದಕ್ಕೆ ಹೇಗೆ ಒಪ್ಸೋದು? ಇಲ್ಲ ರಾಘವ್, ಮಂತ್ರ ಮಿಸ್ಗೆ ಅಲ್ಲಿ ಮೈ ಹುಷಾರಿಲ್ಲ. ಅವರು ಅಪ್ಪನ ರೂಮಲ್ಲೇ ಮಲಗ್ತಾರೆ. ಅದಕ್ಕೆ ನಾವು ಇಲ್ಲೇ ಮಲ್ಗೋಣ, ಆರಾಮಾಗಿ ಮಲ್ಗೋಣ. ಓಕೆ? ಅಮ್ಮ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಹೋಗಿ ಅಜ್ಜಿ ರೂಮಲ್ಲಿ ಮಲಗ್ಲಿ. ಇಲ್ಲ ಅಂದ್ರೆ ಅವರು ಹಾಲಲ್ಲಿ ಹೋಗಿ ಮಲ್ಕೊಳ್ಳಿ. ನಾನು ನೀನು ಅಪ್ಪನ ರೂಮಲ್ಲೇ ಮಲ್ಕೊಳ್ಳೋಣ. ನಾನು ನೀನು ಅಪ್ಪ ಮಲ್ಗಿ ತುಂಬಾ ದಿನ ಆಯ್ತಲ್ಲ ಅಮ್ಮ. ನಿನ್ ಬಾಮ್ಮ ಬರಲೇಬೇಕು, ಬಾರಮ್ಮ. ರಾಘವ್, ಯಾಕಪ್ಪ ಇಷ್ಟೊಂದು ಹಠ ಮಾಡ್ತಿದ್ಯಾ? ಅಕ್ಕ ತುಂಬಾ ಹಠ ಹಿಡಿತಿದ್ದಾನಕ್ಕ. ನಾನು ಹೇಗಿವಾಗ ಹೋಗಿ ಸುಶಾಂತ್ ಅವ್ರ ರೂಮಲ್ಲಿ ಮಲ್ಕೊಳ್ಳಿ? ನನಗೂ ಅರ್ಥ ಆಗ್ತಾ ಇಲ್ಲ ಅರ್ಚನಾ. ದಿಢೀರಂತ ರಾಘವ್ ಹೀಗಾಡ್ತಾನೆ ಅಂತ ನಾವ್ಯಾರೂ ಅನ್ಕೊಂಡಿರ್ಲಿಲ್ಲ. ರಾಘವ್ ಪುಟ್ಟ, ಅಮ್ಮ ಹೇಳ್ತಿದಾರಲ್ಲ ಹಠ ಮಾಡಬಾರ್ದು, ಇಲ್ಲೇ ಮಲ್ಕೊಚ್ಚಿನ. ಇಲ್ಲ ದೊಡ್ಡಮ್ಮ, ಪ್ಲೀಸ್ ದೊಡ್ಡಮ್ಮ, ನಾವು ಅಪ್ಪನ ರೂಮಲ್ಲೇ ಮಲಗಬೇಕು. ನಾನು ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಮಲಗಬೇಕು ದೊಡ್ಡಮ್ಮ. ಪ್ಲೀಸ್ ದೊಡ್ಡಮ್ಮ. ಅಲ್ಲ ಅಕ್ಕ, ಅಕ್ಕ, ಪುಟ್ಟ, ಅದು ಬಿಡಿ. ನಾನು ಸುಶಾಂತ್ ಅವ್ರ ಹತ್ರ ಏನೋ ಮಾತಾಡಿ ಹೇಳ್ತೀನಿ. ನಾನು ಹೇಗೋ ಸರಿ ಮಾಡ್ತೀನಿ ಬಿಡಿ. ಸರಿ, ಅಲ್ಲೇ ಹೋಗೋಣ. ಬಾ ನಡಿ. ಹೇ ರಾಘವ್, ಹೇ ಒಂದ್ ನಿಮಿಷ ಬಂದೆ ಇರಿ. ಎಲ್ಲಿಗೆ? ರಾಘವ್, ಎಲ್ಲಿಗ್ರಿ ಹೋದ ಇವನು? ನನಗೇನು ಗೊತ್ತು ಮಂತ್ರ? ಅಮ್ಮ ಬಾಮ್ಮ. ರಾಘವ್, ಅದು ಅಯ್ಯ ಮಲ್ಕೊಳ್ಳಲ್ಲ ಬಾಮ್ಮ. ಅಮ್ಮ ನೀನಿಲ್ಲೇ ಮಲ್ಕೊಳ್ಳಮ್ಮ. ರಾಘವ್, ಹಾಗಲ್ಲ. ಸಾರಿ ಮಂತ್ರ ಅವರೇ, ಸಾರಿ ಸುಶಾಂತ್. ಮಗು ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ. ಹಠ ಮಾಡಿ ಕರ್ಕೊಂಡು ಬಂದ್ಬಿಟ್ಟ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇವಾಗ. ನೀವಿಬ್ರು ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬಿಡಿ. ಆಕ್ಚುಲಿ ನಾನು ಸಾಧನಾ ಅಕ್ಕ ಅವ್ರ ರೂಮಲ್ಲೇ ಮಲಗ್ತಿದ್ದೆ. ಅಷ್ಟೊತ್ತಿಗೆ ಇವನು ಬಂದ, ಕೈ ಹಿಡಿದು ಎಳ್ಕೊಂಡ್ಬಂದ್ಬಿಟ್ಟ. ಈಗಲೂ ಅಷ್ಟೇ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ರಾಘವ್, ನನಗೆ ಹುಷಾರಿಲ್ಲ, ನಾನು ಇಲ್ಲೇ ಮಲ್ಕೋಬೇಕು. ಅಯ್ಯ ನೀವು ಮಲ್ಕೋಬೇಡಿ, ಅಮ್ಮ ಮಲ್ಕೋಬೇಕು. ಅಮ್ಮ ನೀನ್ ಬಾಮ್ಮ. ಅಮ್ಮ ಯಾಕಮ್ಮ ನೆನ್ಕೊಂಡ್ಬಿಟ್ಟೆ? ನರಿಯಮ್ಮ ಮಲ್ಕೊಳ್ಳೋಣ. ಇದು ನಮ್ ರೂಮ್ ತಾನೆ. ನೀನು ನಾನು ಅಪ್ಪ 3 ಜನ ಮಲ್ಕೊಳ್ಳೋಣ. ಅಯ್ಯ ಅಪ್ಪ ಅಮ್ಮ ಇಬ್ರು ಏನ್ ಯೋಚನೆ ಮಾಡ್ತಿದ್ದೀರಾ? ನರೇರಿ ಮಲ್ಕೊಳ್ಳೋಣ. ರಾಘವ್ ಬೇಡ ಕಣೋ, ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅಪ್ಪ
ನೀವು ಸುಮ್ಮನೆ ಇರಿಯಪ್ಪ, ನಿಮ್ಗೇನು ಗೊತ್ತಾಗಲ್ಲ. ನಾನು ನೀನು ಅಮ್ಮ 3 ಜನ ಮಲ್ಕೊಳ್ಳೋಣ. ಮಿಸ್ ಅಮ್ಮ ನಿಮ್ಗೆ ಸೊಳ್ಳೆ ಇರ್ಬೇಕು. ಹೋಗಿ ಮಲ್ಕೋ, ಹೋಗಿ ಮಿಸ್ ಅಮ್ಮ. ನರಿಯಮ್ಮ ಮಲ್ಕೊಳ್ಳೋಣ. ಬಾಮ್ಮ ಹೇಳ್ತೀನಿ, ಏನಮ್ಮ ನೀನು? ಮಲ್ಕೊಳ್ಳಮ್ಮ ಇಲ್ಲಿ. ರಾಘವ್, ಮಲ್ಕೊಳ್ಳಮ್ಮ ಪ್ಲೀಸ್ ಅಮ್ಮ. ಅಪ್ಪ, ನೀನೇನ್ ಮಾಡ್ತಾ ಇದ್ಯಾ? ಬಾಯ್ಲಿ. ಮಲ್ಕೋ ಪಪ್ಪ. ಪಾಪ ಮಗು ಅಷ್ಟೊಂದು ಕರೀತಾ ಇದೆ. ನೀವು 3 ಜನ ಮಲ್ಕೊಳ್ಳಿ, ನಾನು ಇಲ್ಲೇ ಮಲ್ಕೋತೀನಿ ಸೋಫಾ ಮೇಲೆ. ಮಂತ್ರ ಮಿಸ್ ಇಲ್ಲೇ ಮಲಗ್ತಾರಪ್ಪ. ಅಪ್ಪ ನೀವು ಸುಮ್ಮನೆ ಇರಿ ಅಪ್ಪ. ನಾವು 3 ಜನ ಇಲ್ಲಿ ಮಲ್ಕೋಬೇಕು. ಮಂತ್ರ ಮಿಸ್ ಮಲ್ಕೋಬಾರ್ದು. ಮಿಸ್ ಅಮ್ಮ ನೀವು ಹೊರಗಡೆ ಹೋಗಿ. ಅಯ್ಯ, ಏನ್ ಮಕ್ಕ ನೋಡ್ತಿದ್ದೀರಾ? ಅಜ್ಜಿ ರೂಮ್ಗೆ ಹೋಗಿ. ಬನ್ನಿ ಮಿಸ್ ಅಮ್ಮ ನೀವು.